Hello everyone, in this video we will learn the basics of sentence formation in English. We have an example here in Kannada. With the help of this example, we will learn how to frame a sentence in English. Before that, we should understand that while framing any sentence in English, we follow a pattern called SVO pattern. What does that mean? S stands for subject, V stands for verb and O stands for object. ಹಾಗಾದರೆ ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ರವಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅಂತ ನಾವು ಒಂದು ವಾಕ್ಯ ಮಾತಾಡಿದ್ರೆ, ಈ ಒಂದು ವಾಕ್ಯದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ರವಿ. ಏನು ಕೆಲಸ? ತಿಂತಾ ಇರೋದು, ಅದು ಒಂದು ಕೆಲಸನೇ. ಸೊ ರವಿ ಅನ್ನೋದು ಸಬ್ಜೆಕ್ಟ್ ಆಗ್ತದೆ. ಅಲ್ಲಿ ಮರಗಳು ನಮಗೆ ಗಾಳಿ ಕೊಡುತ್ತವೆ ಅಂತ ಒಂದು ವಾಕ್ಯ ಇದೆ. ಈ ಒಂದು ಸೆಂಟೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಮರಗಳು. ಸೊ ಏನು ಕೆಲಸ ಕೊಡ್ತಾ ಇದೆ? ಗಾಳಿ ಕೊಡ್ತಾ ಇದೆ. ಸೊ ಮರಗಳು ಅನ್ನೋದು ಸಬ್ಜೆಕ್ಟ್ ಆಗ್ತದೆ. ಸೊ ಒಂದು ಸೆಂಟೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಅಂದರೆ ಇದು ಏನು ವ್ಯಕ್ತಿನೇ ಆಗಬೇಕು ಅಂತೇನಿಲ್ಲ. ಇಟ್ ಮೇ ಬಿ ಎ ಪರ್ಸನ್, ಇಟ್ ಮೇ ಬಿ ಎ ಥಿಂಗ್, ಇಟ್ ಮೇ ಬಿ ಆನಿಮಲ್, ಇಟ್ ಮೇ ಬಿ ಎನಿಥಿಂಗ್ ವಿಚ್ ಡಸ್ ಎನ್ ಆ್ಯಕ್ಷನ್ ಇನ್ ದ ಸೆಂಟೆನ್ಸ್ ಬಿಕಮ್ಸ್ ಸಬ್ಜೆಕ್ಟ್. ಸೊ ಈಗ ನೆಕ್ಸ್ಟ್ ವರ್ಬ್ ಅಂದರೆ ಏನು? ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಕೆಲಸವನ್ನು ತೋರಿಸುವಂಥ ಪದಗಳನ್ನು ನಾವು ವರ್ಬ್ಸ್ ಅಂತ ಹೇಳ್ತೀವಿ. ಎನಿ ವರ್ಡ್ ದಟ್ ಇಂಡಿಕೇಟ್ಸ್ ಆ್ಯಕ್ಷನ್, ಇಂಡಿಕೇಟ್ಸ್ ವರ್ಕ್ ಈಸ್ ನೋನ್ ಆಸ್ ವರ್ಬ್. ಸೊ ಯಾವುದೋ ಒಂದು ಕೆಲಸದಲ್ಲಿ ನಾವು ಕೆಲಸದ ಬಗ್ಗೆ ಮಾತಾಡುವಂಥ ಪದಗಳನ್ನು ಬಳಸ್ತೀವಲ್ಲ, ಆ ಪದಗಳನ್ನು ನಾವು ವರ್ಬ್ ಅಂತ ಕರಿತೀವಿ. ಆಬ್ಜೆಕ್ಟ್ ಅಂದರೆ ಏನೋ? ಯಾವುದಕ್ಕೆ ಕೆಲಸ ಆಗಿರುತ್ತದೋ ಅದನ್ನು ನಾವು ಆಬ್ಜೆಕ್ಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸೆಂಟೆನ್ಸ್ ಇದೆ, ಅವಳು ಒಂದು ಹಣ್ಣನ್ನು ತಿಂದಳು ಅಂತ. ಸೊ ಯಾರು ಕೆಲಸ ಮಾಡಿರೋದು? ಅವಳು ಅನ್ನೋದು ಸಬ್ಜೆಕ್ಟ್ ಆಗ್ತದೆ, ತಿಂದಳು ಅನ್ನೋದು ವರ್ಬ್ ಆಗ್ತದೆ. ಏನನ್ನ ಬಿಕಮ್ಸ್ ಆಬ್ಜೆಕ್ಟ್. ಒಂದು ಹಣ್ಣನ್ನು ಅನ್ನೋದು ಆಬ್ಜೆಕ್ಟ್ ಆಗ್ತದೆ. ಸೊ ದಿಸ್ ಈಸ್ ದ ಪ್ಯಾಟ್ರನ್ ದಟ್ ವಿ ಹ್ಯಾವ್ ಟು ಫಾಲೋ while framing any sentence in English. So now let us write the same sentence in English. Before that, let us identify subject, verb, object in this sentence, because we have to go as per this pattern. ಸೊ ಈ ಒಂದು ಸೆಂಟೆನ್ಸ್ನಲ್ಲಿ ಅವಳು ಒಂದು ಹಣ್ಣನ್ನು ತಿಂದಳು ಅನ್ನೋವಂಥ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್ ಏನು ಅಂತ ಗೊತ್ತಿದೆ. ಏನು ಸಬ್ಜೆಕ್ಟ್ ಅಂದರೆ ಯಾರು ಕೆಲಸ ಮಾಡಿರ್ತದೆ ಸಬ್ಜೆಕ್ಟ್ ಅಂತೀವಿ. ಇದರಲ್ಲಿ ಯಾರು ಕೆಲಸ ಮಾಡಿರೋದು? ಅವಳು ಅನ್ನೋದು ಇಲ್ಲಿ ನಮಗೆ ಸಬ್ಜೆಕ್ಟ್ ಆಗ್ತದೆ. ನೆಕ್ಸ್ಟ್ ಯಾವುದು? ವರ್ಬ್ನ ಐಡೆಂಟಿಫೈ ಮಾಡಬೇಕು. ವರ್ಬ್ ಯಾವುದು ಅಂದರೆ ಏನು ಕೆಲಸ ನಡೆದಿದೆ ಇಲ್ಲಿ? ತಿಂದಳು ಅಂದರೆ ತಿನ್ನುವುದು ಅನ್ನೋದು ಇಲ್ಲಿ ವರ್ಬ್ ಆಗಿದೆ. ಸೊ ಇದು ವರ್ಬ್ ಆಗ್ತದೆ, ರೈಟ್? ಈ ಒಂದು ಹಣ್ಣನ್ನು ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ನೋಡಿ, ಇನ್ ಕನ್ನಡ ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾಟ್ರನ್, ಸೆಂಟೆನ್ಸ್ ಪ್ಯಾಟ್ರನ್. ಫಸ್ಟ್ ಸಬ್ಜೆಕ್ಟ್ ಬರ್ತದೆ, ಮತ್ತು ಆಬ್ಜೆಕ್ಟ್ ಬರ್ತದೆ, ಅದಾದಮೇಲೆ ವರ್ಬ್ ಬರ್ತದೆ. ಅವಳು ಹೂವನ್ನು ಮಾರಿದಳು. ಅವಳು ಇಸ್ ದ ಸಬ್ಜೆಕ್ಟ್, ಹೂವನ್ನು ಆಬ್ಜೆಕ್ಟ್. ಮಾರಿದಳು, ಮಾರಿದಳು ಅನ್ನೋದು ನಮಗೆ ವರ್ಬ್ ಬರ್ತದೆ. ಕನ್ನಡದಲ್ಲಿ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಬರ್ತದೆ. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಬರ್ತದೆ. ಸೊ ವಿ ಶುಡ್ ಕೀಪ್ ದಿಸ್ ಇನ್ ಮೈಂಡ್ ವೈಲ್ ಫ್ರೇಮಿಂಗ್ ಸೆಂಟೆನ್ಸಸ್. ಈಗ ನಾವು ಸೇಮ್ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡೋಣ. ಸೊ ಅವಳು ಅನ್ನೋದು ನಾವೇನಂತೀವಿ? ಶಿ ಅಂತ ಕರಿತೀವಿ, ರೈಟ್? ಪ್ರೊನೌನ್ ಶಿ. ಸೊ ನೆಕ್ಸ್ಟ್ ಏನು ಬರೀಬೇಕು? ವರ್ಬ್ ಬರೀಬೇಕು. ವರ್ಬ್ ಯಾವುದು? ತಿಂದಳು ಇಸ್ ದ ವರ್ಬ್. ಅಂದರೆ ಯಾವ ಒಂದು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀವಿ? ತಿನ್ನುವುದು, ರೈಟ್? ವಾಟ್ ಡು ವಿ ಸೇ ಇನ್ ಇಂಗ್ಲೀಷ್? ಈಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಈಟ್ ಅನ್ನೋವಂಥ ಪದ ಬಳಸ್ತೀವಿ, ಅಂದರೆ ಕ್ರಿಯಾಪದವನ್ನು ಬಳಸ್ತೀವಿ. ಸೊ ದಿಸ್ ವರ್ಬ್ ಈಟ್ ಹ್ಯಾಸ್ ಡಿಫ್ರೆಂಟ್ ಫಾರ್ಮ್ಸ್ ಇನ್ ಇಂಗ್ಲೀಷ್. ಈ ಒಂದು ಈಟ್ ಅನ್ನೋವಂಥ ಒಂದು ವರ್ಬ್ ಕ್ರಿಯಾಪದ ಹಲವಾರು ರೂಪಗಳನ್ನು ಹೊಂದಿದೆ. ಅವು ಯಾವುವು ಅಂತ ಫಸ್ಟ್ ನೋಡ್ಕೊಂಬಿಡೋಣ. ಸೊ ಈಟ್ ಅನ್ನೋದು ಅಂದರೆ V1 ಅಂತ ಕರಿತೀವಿ, ಅಂದರೆ ವರ್ಬ್ 1, ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಅದನ್ನು ನಾವು V1 ಅಂತ ಕರಿತೀವಿ. ಯಾವುದದು? ಈಟ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ V2 ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್, ಅಂದರೆ ಎರಡನೇ ರೂಪ, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್, ಅದು ಏಟ್ ಅಂತ ಕರಿತೀವಿ. ನೆಕ್ಸ್ಟ್ V3 ಅಂದರೆ ವರ್ಬ್ 3 ಇದೆ. ವರ್ಬ್ 3 ಏನೋ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್, ಅಂದರೆ ಈಟನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ರೂಪ ಇದೆ, ಅದನ್ನು ನಾವು ING ಫಾರ್ಮ್ ಅಂತ ಕರಿತೀವಿ. ಅದನ್ನು ನಾವು ಈಟಿಂಗ್. ಎವ್ರಿ ವರ್ಬ್ ಹ್ಯಾಸ್ ದೀಸ್ ಫಾರ್ಮ್ಸ್. V1, V2, V3, ING ಫಾರ್ಮ್ ಅಂತ ಇದೆ. ವಿ ಆಲ್ಸೋ ಹ್ಯಾವ್ ಅನ್ S ಫಾರ್ಮ್ ಅಂತ ನಾವು ಕರಿತೀವಿ, ರೈಟ್? ಕೆಲವು ವರ್ಬ್ಗಳಿಗೆ ಎಸ್ ಹಾಕಿದ್ರೆ ಎಸ್ ಫಾರ್ಮ್ ಆಗುತ್ತೆ, ಕೆಲವು ವರ್ಬ್ಗಳಿಗೆ ES ಹಾಕಬೇಕಾಗ್ತದೆ. ಸೊ ಈಟ್ ಅನ್ನೋ ಒಂದು ವರ್ಬ್ಗೆ ನಾವು ಇಷ್ಟೆಲ್ಲ ರೂಪಗಳನ್ನು ಹೊಂದಿದೆ. ಬರೀ ಈಟ್ ಅಷ್ಟೇ ಅಲ್ಲ, ನಾವು ಏನೇನು ಕೆಲಸಗಳು ಮಾಡ್ತೀವೋ ಆ ಎಲ್ಲ ಕೆಲಸಗಳಿಗೂ ಕೂಡ ಒಂದು ಹೆಸರಿದೆ. ಅದನ್ನು ನಾವೇನಂತ ಕರಿತೀವಿ? ವರ್ಬ್ ಅಂತ ಹೇಳ್ತೀವಿ.
For example, we have some verbs like read, write, teach, learn, inform, instruct. So like this we have many verbs in English, and every verb in English has different forms like V1 form, V2 form, V3 form, ing form and S form. And if you know how to use these different forms in English, it will not be difficult to construct any sentences in English. Now let us take V1 form of the verb, ಅಂದರೆ present tense form of the verb. ಇದನ್ನು ಯಾವಾಗ ಬಳಸ್ತೀವಿ? present tense form of the verb ನ ಯಾವಾಗ ಬಳಸ್ತೀವಿ? If you want to talk about the actions which take place on a regular basis, on a habitual basis. habitual basis ಅಂದರೆ ಬೈ ಹ್ಯಾಬಿಟ್ ನಡೆಯುವಂಥ ಕೆಲಸಗಳು, ಯೂಶುವಲ್ ಆಗಿ ಕ್ಯಾಶುವಲ್ ಆಗಿ ನಡೆಯುವಂಥ ಕೆಲಸಗಳನ್ನ, ದಿನನಿತ್ಯ ನಡೆಯುವಂಥ ಕೆಲಸಗಳನ್ನ ನಾವು ಮಾತಾಡಬೇಕಾದ್ರೆ ಯಾವ ಫಾರ್ಮ್ ಆಫ್ ದಿ ವರ್ಬ್ ಬಳಸಬೇಕು ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಬಳಸಬೇಕು. ಅಂದರೆ ದಿನ ನಡೆಯುವಂಥ ಕೆಲಸಗಳ ಬಗ್ಗೆ ಮಾತಾಡಬೇಕಾದ್ರೆ, ಅಂದರೆ ಪ್ರತಿನಿತ್ಯ ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಬೇಕು. ಐ ವೇಕ್ ಅಪ್ ಅಟ್ 6 o'clock ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ನಾನು ನನ್ನ ತಿಂಡಿಯನ್ನು ಪ್ರಿಪೇರ್ ಮಾಡ್ಕೋತೀನಿ, ನನ್ನ ಬ್ರೇಕ್ಫಾಸ್ಟ್ ನಾನೇ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಬೇಕು. ಐ ಪ್ರಿಪೇರ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳಬೇಕು. ನಾನು ಮನೆಯನ್ನು 8 ಗಂಟೆಗೆ ಬಿಡ್ತೀನಿ ಅಂತ ಹೇಳಬೇಕು. ಐ ಲೀವ್ ಹೋಮ್ ಅಟ್ 8 o'clock ಅಂತ ಹೇಳಬೇಕು. ನಾನು ಆಫೀಸಿಂದ 6 ಗಂಟೆಗೆ ವಾಪಸ್ ಹಾಕ್ತೀನಿ ಅಂತ ಹೇಳಬೇಕು. ಐ ಕಮ್ ಬ್ಯಾಕ್ ಅಟ್ 6 o'clock ಫ್ರಮ್ ಮೈ ಆಫೀಸ್ ಅಂತ ಹೇಳಬೇಕು. ಇಲ್ಲಿ ನೋಡಿ ಎಲ್ಲ ಒಂದು ಸೆಂಟೆನ್ಸ್ಗಳಲ್ಲೂ ಕೂಡ ವಿ ಯೂಸ್ಡ್ ದಿ V1 ಫಾರ್ಮ್. ಈ V1 ಫಾರ್ಮ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ನೇ ಬಳಸಿದ್ದೀವಿ. ಈಗ ಐ ಬದಲು ಒಂದು ವೇಳೆ ರವಿ, ರಾಣಿ, ಹಿ, ಶಿ, ಇಟ್ ಅಂತ ಏನಾದರೂ ಇದ್ದಿದ್ರೆ ಆವಾಗ ಹೆಂಗಾಗ್ತಾ ಇತ್ತು ನೋಡೋಣ. ಈಗ ರವಿ ಅಂತ ಇದೆ, ರವಿ ವೇಕ್ಸ್ ಅಪ್ ಅಂತ ಹೇಳಬೇಕು. ಐ ಅಂದರೆ ವೇಕಪ್ಪು, ವಿ ಅಂದರೆ ವೇಕಪ್ಪು, ದೇ ಅಂದರೆ ವೇಕಪ್ಪು. ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಮತ್ತು ಐ ಇದ್ದಾಗ ನಾವು ವರ್ಬ್ಗೆ ಎಸ್ ಹಾಕಲ್ಲ, ಯಾವಾಗಲೂ ನಡೆಯುವಂಥ ಕೆಲಸಗಳ ಬಗ್ಗೆ ಮಾತಾಡಬೇಕಾದ್ರೆ. ಅದೇ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ರವಿ, ರಾಣಿ, ಹಿ, ಶಿ, ಇಟ್ ಅಂತಿದ್ದಾಗ ವಿ ಹ್ಯಾವ್ ಟು ಆ್ಯಡ್ ಎಸ್ ಟು ದ ವರ್ಬ್. ರವಿ ವೇಕ್ಸ್ ಅಪ್ ಅಟ್ 5 o'clock. He prepares his breakfast. He leaves home at 8 o'clock. He comes back from his office at 6 o'clock. ಸೊ ಈ ರೀತಿ ನಾವು V1ಗಳನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ನ ಬಳಸಬೇಕು. ಯಾವಾಗ ನಾವು ಯಾವಾಗಲೂ ನಡೆಯುವಂಥ ಕೆಲಸಗಳ ಬಗ್ಗೆ ಮಾತಾಡಬೇಕಾದ್ರೆ. ನಾನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಿ, ಅದು ಯಾವಾಗಾಗುತ್ತೆ? ಪ್ರತಿ ಶನಿವಾರನೂ ನಡೀತದೆ ಕೆಲಸ. ಸೊ ಪಾಸ್ಟ್ನಲ್ಲೂ ಅದೇ ಥರ ಪ್ರತಿ ಶನಿವಾರ ನಡೀತಾ ಇತ್ತು, ಈಗಲೂ ಅದೇ ನಡೀತಾ ಇದೆ, ಮುಂದೆನೂ ನಡೀತದೆ. ಅವಾಗ ಹೇಗೆ ಹೇಳಬೇಕು? ಐ ಗೋ ಟು ಟೆಂಪಲ್ ಎವ್ರಿ ಸ್ಯಾಟರ್ಡೇ ಅಂತ ಹೇಳಬೇಕು. ಮೈ ಫ್ರೆಂಡ್ ಅಂತಂದರೆ ಮೈ ಫ್ರೆಂಡ್ ಗೋಸ್ ಟು ಟೆಂಪಲ್ ಎವ್ರಿ ಸ್ಯಾಟರ್ಡೇ ಅಂತ ಹೇಳಬೇಕು. ಅವರು ಪ್ಲೂರಲ್, ದೇ ಗೋ ಅಷ್ಟೇ, ದೇ ಗೋ ಟು ಟೆಂಪಲ್. ಐ ಗೋ ಟು ಟೆಂಪಲ್, ವಿ ಗೋ ಟು ಟೆಂಪಲ್, ಶಿ ಗೋಸ್ ಟು ಟೆಂಪಲ್, ಹಿ ಗೋಸ್ ಟು ಟೆಂಪಲ್, ಮನೋಜ್ ಗೋಸ್ ಟು ಟೆಂಪಲ್. ರೈಟ್? ಸೊ ಹೀಗೆ ನಾವು V1 ಫಾರ್ಮ್ನ ಬಳಸಬೇಕಾಗ್ತದೆ. ನೆಕ್ಸ್ಟ್ ನೋಡಿ V2 ಫಾರ್ಮ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಇದನ್ನು ಯಾವಾಗ ಬಳಸ್ತೀವಿ? ಕೆಲಸ ಒಂದು ನಡೆದೋಗಿದೆ, ಅದರ ಬಗ್ಗೆ ಮಾತಾಡಬೇಕು ಅಂದರೆ ಆವಾಗ ನಾವು ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಿನ್ನೆ ನಾನು ಒಂದು ಪತ್ರ ಬರೆದೆ ಅಂತ ಹೇಳ್ಬೇಕು ಅನ್ಕೊಳ್ಳಿ. ಐ ರೋಟ್ ಎ ಲೆಟರ್. ಯೂಶುವಲ್ ಆಗಿ ನಾನು ಹಾಡುಗಳನ್ನ ಬರಿತೀನಿ ಅನ್ಕೊಳ್ಳಿ, ಐ ರೈಟ್ ಸಾಂಗ್ಸ್ ಅಂತ ಹೇಳ್ತೀವಿ. ನಿನ್ನೆ ಒಂದು ಪತ್ರ ಬರೆದೆ, ನಿನ್ನೆ ನಡೆದಿರೋಂಥ ಘಟನೆ ಬಗ್ಗೆ ಮಾತಾಡ್ತಾರಂತ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂದರೆ V2 ಫಾರ್ಮ್. V2 ಫಾರ್ಮ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್. ಐ ರೋಟ್ ಎ ಲೆಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ V3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್. ನಾವು ಈಗ V3 ಫಾರ್ಮ್ನ ಯಾವಾಗ ಬಳಸ್ತೀವಿ ಅಂದರೆ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಬಳಸ್ತೀವಿ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು V3 ಫಾರ್ಮ್ನ ಬಳಸ್ತೀವಿ. ಅದು ಹೇಗೆ ಅಂತ ನಾವು ಎಕ್ಸಾಂಪಲ್ ನಾವು ತಿಳ್ಕೊಳ್ತೀವಿ. ING ಫಾರ್ಮ್ನ ಯಾವಾಗ ಬಳಸ್ತೀವಿ ಅಂತಂದರೆ, ಸೊ ಕಂಟಿನ್ಯೂಸ್ ಆಗಿ ನಡೀತಾ ಇರೋವಂಥ ಕೆಲಸಗಳು ಪಾಸ್ಟ್ನಲ್ಲಿ ನಡೀತಾ ಇತ್ತು, ಈಗ ನಡೀತಾ ಇದೆ, ಫ್ಯೂಚರ್ನಲ್ಲಿ ನಡೀತಾ ಇರ್ತದೆ. ಸೊ ಈ ಕಂಟಿನ್ಯೂಸ್ ಟೆನ್ಸ್ಗಳನ್ನ ಬಳಸಬೇಕಾದ್ರೆ ನಾವು ಒಂದು ವರ್ಬ್ನ ING ಫಾರ್ಮ್ನ ಬಳಸ್ತೀವಿ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಯೂಸ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದಿ ವರ್ಬ್ ಇನ್ ಅವರ್ ಸೆಂಟೆನ್ಸಸ್. ಈಗ ಈ ಒಂದು ಸೆಂಟೆನ್ಸ್ಗೆ ಹೋಗೋಣ. ಇಲ್ಲಿ ಸೆಂಟೆನ್ಸ್ ಏನು? ಅವಳು ಒಂದು ಹಣ್ಣನ್ನು ತಿಂದಳು. ಸೊ ತಿಂದಳು ಅನ್ನೋದು ಇದು ನಮ್ಮ ಕನ್ನಡ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಇಂಗ್ಲೀಷ್ನಲ್ಲಿ ಬರೆಯೋದು ತುಂಬ ಸುಲಭ ಆಗುತ್ತೆ. ಈಗ ತಿಂದಳು ಅಂತ ಇದೆ. ತಿಂದಳು ಅಂತಂದರೆ ಏನೋ ಆಗೋಗಿದೆ, ಪಾಸ್ಟ್ ಅಂತ ಅರ್ಥ. ಸೊ ಶಿ ಆಲ್ರೆಡಿ ಬರೆದಿದ್ದೀವಿ ನಾವು ಸಬ್ಜೆಕ್ಟು. ತಿಂದಳು ಅಂದರೆ ಯಾವ ಟೆನ್ಸು? ಪಾಸ್ಟ್ ಟೆನ್ಸು. ಕನ್ನಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಟೆನ್ಸು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ತಿಂದಳು ಅಂದರೆ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ಪಾಸ್ಟ್ ಟೆನ್ಸ್ ಯಾವುದು? V2 ಫಾರ್ಮ್ ಬರೀಬೇಕು. ಶಿ ಏಟ್, ಏನನ್ನು ತಿಂದಳು? ಆಬ್ಜೆಕ್ಟ್, ಒಂದು ಹಣ್ಣನ್ನು, ಎ ಫ್ರೂಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಫ್ರೇಮ್ ಎ ಸೆಂಟೆನ್ಸ್.
ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಸೆಂಟೆನ್ಸಸ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಅವಳು ಹಣ್ಣನ್ನು ತಿನ್ನುತ್ತಾಳೆ ಅಂದರೆ ಅವಳು ಯೂಶಲ್ ಆಗಿ ತಿಂತಾಳೆ, ಅಂದರೆ ಅವಳು ಬ್ರೇಕ್ಫಾಸ್ಟ್ಗೆ ಅನ್ನ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ಅವಳು ಹಣ್ಣು ತಿಂತಾಳೆ. ಅವಾಗ ಹೆಂಗೆ ಬಳಸ್ಬೇಕು ನಾವು? ಅವಳು ಹಣ್ಣನ್ನು ತಿಂತಾಳೆ. ಶಿ ಈಟ್ಸ್ ಫ್ರೂಟ್ಸ್ ಫಾರ್ ಬ್ರೇಕ್ಫಾಸ್ಟ್. ಯೂಶಲ್ ಆಗಿ ಅವಳು ರೈಸ್ ತಿನ್ನಲ್ಲ, ಚಪಾತಿ ತಿನ್ನಲ್ಲ. ಆ್ಯಂಡ್ ವಾಟ್ ಡಸ್ ಶಿ ಈಟ್? ಶಿ ಈಟ್ಸ್ ಫ್ರೂಟ್ಸ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಮಾತಾಡ್ತೀವಲ್ವಾ, ಯಾವಾಗಲೂ ನಡೀತದೆ. ಆವಾಗ ತಿನ್ನುತ್ತಾಳೆ. ತಿನ್ನುತ್ತಾಳೆ ಅಂದರೆ ಶಿ ಈಟ್ಸ್. ಸೊ ಅವಳು ಹಣ್ಣನ್ನು ತಿನ್ನುತ್ತಾಳೆ. ಶಿ ಈಟ್ಸ್ ಫ್ರೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅವಳು ಹಣ್ಣನ್ನು ತಿನ್ನುತ್ತಾ ಇದ್ದಾಳೆ, ಈಗ ನಡೀತಾ ಇದೆ, ಆವಾಗ ಈಸ್ ಈಟಿಂಗ್ ಅಂತ ಬರ್ತದೆ. ತಿಂದಿದ್ದಾಳೆ, ಈಗ ಆಲ್ರೆಡಿ ಅವಳು ಹಣ್ಣು ತಿಂದಿದ್ದಾಳೆ, ಅವಳಿಗೇನು ಚಪಾತಿ ಏನು ಬೇಡ, ಈಗ ಅವಳು ತಿಂದಿದ್ದಾಳೆ. ತಿಂದಿದ್ದಾಳೆ, ಹ್ಯಾಸ್ ಈಟನ್. ತಿಂದಿದ್ದಾಳೆ, ಹ್ಯಾಸ್ ಈಟನ್. ನೆಕ್ಸ್ಟ್ ತಿನ್ನುತ್ತಲೇ ಇದ್ದಾಳೆ, ಆವಾಗಿಂದ ತಿಂತಾಳೇ ಇದ್ದಾಳೆ ಅಂತೀವಲ್ವಾ, ಹ್ಯಾಸ್ ಬೀನ್ ಈಟಿಂಗ್ ಅಂತ ಹೇಳ್ತೀವಿ. ಸೊ ಪಾಸ್ಟ್ ಟೆನ್ಸ್ನಲ್ಲಿ ಅವಳು ಹಣ್ಣನ್ನು ತಿಂದಳು, ತಿಂದಳು ಅವಳು ಅಂದರೆ ಏಟ್ ಎ ಫ್ರೂಟ್. ತಿನ್ನುತ್ತಾ ಇದ್ದಳು, ಆವಾಗಲೇ ನಾನು ನೋಡಿದೆ ತಿಂತಾ ಇದ್ಲು ಅಂತ ಮಾತಾಡ್ಬೇಕಾದ್ರೆ ಶಿ ವಾಸ್ ಈಟಿಂಗ್ ಅಂತ ಬಳಸ್ತೀವಿ. ತಿಂದಿದ್ದಳು, ಅವಳು ಒಂದು ಹಣ್ಣು ತಿಂದಿದ್ಲು, ಅದಕ್ಕೆ ಅವಳೇನು ಬ್ರೇಕ್ಫಾಸ್ಟ್ ಬೇರೆ ಏನು ತಿನ್ನಲಿಲ್ಲ. ಶಿ ಹ್ಯಾಡ್ ಈಟನ್, ಹ್ಯಾಡ್ ಈಟನ್. ತಿಂದಿದ್ದಳು, ಶಿ ಹ್ಯಾಡ್ ಈಟನ್ ಎ ಫ್ರೂಟ್, ಸೊ ಶಿ ಡಿಡ್ ನಾಟ್ ಟೇಕ್ ಎನಿ ಚಪಾತಿ ಆರ್ ರೈಸ್. ಬಿಕಾಸ್ ಶಿ ಹ್ಯಾಡ್ ಆಲ್ರೆಡಿ ಈಟನ್, ಹ್ಯಾಡ್ ಈಟನ್. ತಿಂದಿದ್ದಳು, ಅದಕ್ಕೆ ಅವಳು ಬೇರೆ ಏನೋ ತಿನ್ನಲಿಲ್ಲ ಅಂತ ಹೇಳ್ತೀವಿ. ತಿನ್ನುತ್ತಲೇ ಇದ್ದಳು ಅಂದರೆ ಹ್ಯಾಡ್ ಬೀನ್ ಈಟಿಂಗ್. ನೆಕ್ಸ್ಟು ಫ್ಯೂಚರ್ನಲ್ಲಿ ತಿನ್ನುವಳು, ಅವಳು ಒಂದು ಹಣ್ಣು ತಿನ್ನುವಳು, ಈಗ ಅವಳೇನು ತಿಂತಾಳೆ, ಈಗ ನೆಕ್ಸ್ಟು ಫ್ಯೂಚರ್ನಲ್ಲಿ ಹಣ್ಣು ತಿನ್ನುವಳು, ವಿಲ್ ಈಟ್, ಶಿ ವಿಲ್ ಈಟ್ ಎ ಫ್ರೂಟ್. ತಿನ್ನುತ್ತಾ ಇರುವಳು, ಶಿ ವಿಲ್ ಬಿ ಈಟಿಂಗ್. ತಿಂದಿರುವಳು, ಶಿ ವಿಲ್ ಹ್ಯಾವ್ ಈಟನ್. ತಿಂದ್ಬಿಟ್ಟಿರ್ತಾಳೆ ಅಂದರೆ ಶಿ ವಿಲ್ ಹ್ಯಾವ್ ಈಟನ್. ತಿನ್ನುತ್ತಲೇ ಇರುವಳು, ಶಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಅಂತ ಬರ್ತದೆ.